ಮೊದಲನೇ ನಾವು ಏನ್ ತಿಳ್ಕೊಳ್ಬೇಕು, ಆನೆಸ್ಟ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ಬೇಕಂದ್ರೆ, ನಾನು ಧಾರ್ಮಿಕನಾಗಿದ್ದೇನೆ, ನಾನು ರಿಲಿಜಿಯಸ್ ಆಗಿದ್ದೀನಿ ಅದೊಂದು ಕ್ಲೇಮ್. ಅದು ನಾನು ಕ್ಲೇಮ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಇದ್ದೀನಿ ಅಂತ ಅರ್ಥ ಅಲ್ಲ. ಎಷ್ಟು ಜನ ಹೇಳ್ತಾರೆ ನಾನು ಧಾರ್ಮಿಕನಿದ್ದೀನಿ. ಯಾಕೆ ಧಾರ್ಮಿಕನಿದ್ದೀನಿ ಅಂತ ಕೇಳಿದ್ರೆ ಹೇಳ್ತಾರೆ, ನಾನು ಬೆಳಗ್ಗೆ ಎದ್ಬಿಟ್ಟು ಇನ್ನೊಂದು ಮಾಡ್ತೇನೆ, ಅಥವಾ ನಾನು ಒಂಥರದ ವಿಶಿಷ್ಟ ಉಡುಪು ಹಾಕ್ತೇನೆ ಅಂತ ಹೇಳ್ತಾನೆ. ಒಬ್ಬನು ನಾನು ತಿಲಕ ಇಟ್ಕೊಂಡ್ಬಿಟ್ರೆ ಧಾರ್ಮಿಕನಾಗ್ತೀನಿ ಅಂತ ತಿಳ್ಕೊಂಡಿದ್ದಾನೆ. ಒಬ್ಬನು ಟೋಪಿ ಹಾಕೊಂಡ್ಬಿಟ್ರೆ ಧಾರ್ಮಿಕನಾಗ್ತೀನಿ, ಒಬ್ಬನು ನಾನು ಕ್ರಾಸ್ ಹಾಕೊಂಡ್ಬಿಟ್ರೆ ಧಾರ್ಮಿಕನಾಗ್ತೀನಿ ಅಂತ ತಿಳ್ಕೊಂಡಿದ್ದಾನೆ. ಇನ್ನೊಬ್ರು ಇನ್ನೊಂದು ಮಾಡ್ಬಿಟ್ರೆ ಧಾರ್ಮಿಕನಾಗೋದಂದ್ರೆ ಇದು ಅಲ್ಲ. ಇವು ಬರೀ ಚಿಹ್ನೆಗಳಷ್ಟೇ. ನಾವು ಸಂಪ್ರದಾಯನ ಧರ್ಮದ ಜೊತೆಗೆ ಕನ್ಫ್ಯೂಸ್ ಮಾಡ್ಕೊತೇವೆ. ಅಂದ್ರೆ ಸಂಪ್ರದಾಯ ಬೇರೆ, ಧರ್ಮ ಬೇರೆ ಅಂತಲ್ಲ, ಬಟ್ ಸಂಪ್ರದಾಯ ಧರ್ಮದ ಬಿಟ್ಟು ಕೂಡ ಸಂಪ್ರದಾಯಗಳಿವೆ. ಕೆಲವೊಂದು ಸಂಪ್ರದಾಯಗಳು ಧಾರ್ಮಿಕ ಸಂಪ್ರದಾಯಗಳಿವೆ, ಕೆಲವೊಂದು ಸಂಪ್ರದಾಯಗಳಿಗೆ ಧರ್ಮದ ಜೊತೆ ಏನೂ ಇಲ್ಲ. ಈಗ ಉದಾಹರಣೆಗೆ ನಾವು ತಿನ್ನುವ ಊಟ, ಅದಕ್ಕೆ ಡೈರೆಕ್ಟ್ ಆಗಿ ಧರ್ಮದ ಜೊತೆ ಏನಿಲ್ಲ. ನಮ್ಮ ಸಂಪ್ರದಾಯಗಳಲ್ಲಿ ನಾವು ಏನು ತಿಂತಾ ಬಂದಿದ್ವಿ ಅದೇ ತಿಂತಾ ಬರ್ತೀವಿ. ಈಗ ಉದಾಹರಣೆಗೆ ಕೆಲವೊಂದು ಮನೆಯಲ್ಲಿ ನೋಡಿದ್ದೇನೆ, ಊಟ ಮಾಡ್ಬೇಕಾದ್ರೆ ಅವರು ಒಂದು ಆರ್ಡರ್ ಅಲ್ಲಿ ಊಟ ಬಡಿಸ್ತಾರೆ, ಉಪ್ಪು, ಚಟ್ನಿ, ಪಲ್ಯ, ಆಮೇಲೆ ಇದು ಈ ರೀತಿ. ಕರೆಕ್ಟ್ ಅಲ್ವಾ? ನೀವು ಬೇರೆ ಕಡೆ ಹೋಗ್ಬಿಟ್ರೆ ಈ ಕಡೆಯಿಂದ ಉಪ್ಪು ಹಾಕ್ಬೋದು. ಇದೊಂದು ಸಂಪ್ರದಾಯ, ಇದಕ್ಕೆ ಧರ್ಮಕ್ಕೆ ಏನೂ ಸಂಬಂಧ ಇಲ್ಲ. ಆದ್ರೆ ಕೆಲವೊಂದು ಜನ ಇದಕ್ಕೆ ಎಷ್ಟು ಸ್ಪೆಸಿಫಿಕ್ ಇದ್ದಾರೆ ಅಂದ್ರೆ, ನೀವು ಚಟ್ನಿ ಹಾಕ್ಬಿಟ್ಟು ಉಪ್ಪು ಹಾಕಿದ್ರೆ ಅವ್ರು ಸಿಟ್ಟು ಬರ್ತಾರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮ್ಗೆ, ಈ ರೀತಿ ಇದೆ. ಅದೇ ರೀತಿ ಕೆಲವೊಬ್ರು ಇದೇ ರೀತಿ ವೇಷಭೂಷ ಹಾಕ್ಬೇಕಂದ್ರೆ ಅದೇ ರೀತಿ ವೇಷಭೂಷ ಹಾಕ್ಬೇಕು. ಸ್ವಲ್ಪ ಡಿಫ್ರೆನ್ಸ್ ಆದ್ರೆ ಅವರಿಗೆ ಇನ್ನೊಂದ್ಸತಿ ಹೀಗೆ ಹಾಕಿದ್ಯಾ ನೀನು, ಹೀಗೆ ಹಾಕ್ಬೇಕು ಅಂತ ಅಂತಾರೆ. ಕೆಲವೊಂದು ಮನೇಲಿ ನೋಡ್ತಾ ಇದ್ದೀನಿ ನಾನು, ಯಾರಾದ್ರೂ ಹೆಣ್ಮಕ್ಳು ಬೊಟ್ಟಿಲ್ಲಾರ್ದೆ ಹೊರ ಹೋದ್ರೆ ಬೈತಾರೆ ನೋಡಿ, ಅವ್ರಿಗೆ ಬೊಟ್ಟಿಲ್ಲಾರ್ದೆ ನೀನ್ ಹೊರ ಹೋಗ್ತೀಯ ಅಂತ. ಅದು ಸಂಪ್ರದಾಯ, ಯಾವ್ತಾರೆ ಬಿಡ್ತಾರೆ, ಅದ್ರ ಜೊತೆ ನಮ್ಗೆ ಇದೇನಿಲ್ಲ, ಹಾಕ್ಲಿ ಬಿಡೋರ್ ಬಿಡ್ಲಿ. ಅದು ಏನಂದ್ರೆ ಇದು ಧರ್ಮಕ್ಕೆ ಏನು ಸಂಬಂಧ ಇಲ್ಲ. ನಾವೇನ್ ಮಾಡ್ತಾ ಇದೀವಿ, ಈ ರೀತಿ ಕೇಳಿದ ರೂಢಿಯನ್ನ ನಾವು ಫಾಲೋ ಮಾಡ್ತಾ ಬಂದಿದ್ವಿ, ಆಚರಣೆಗಳನ್ನ ಮಾಡ್ತಾ ಬಂದಿದ್ವಿ. ಅದನ್ನ ನಾವು ಧರ್ಮ ಅಂತ ತಿಳ್ಕೊಂಡ್ಬಿಟ್ಟು ನಾವು ಧಾರ್ಮಿಕ ಅಂತ ತಿಳ್ಕೊಂಡಿದ್ದೇವೆ. ಇದಕ್ಕೆ ಧರ್ಮಕ್ಕೆ ಏನು ಸಂಬಂಧ ಇಲ್ಲ. ಎಲ್ಲಿ ಭಗವಂತನ ಅರಿವಿಲ್ವೋ, ಭಗವಂತನ ಜೊತೆ ನಮ್ಮೊಂದು ಕಾಂಟ್ಯಾಕ್ಟ್ ಇಲ್ವೋ, ಭಗವಂತನ ಬಗ್ಗೆ ನಾವು ಜ್ಞಾನ ಪಡೆಯೋಕೆ ಪ್ರಯತ್ನ ಮಾಡ್ತಿರ್ವೋ, ಭಗವಂತ ನಮ್ಮಿಂದ ಏನು, ಅವ್ನು ನಮ್ಗೆ ಸೃಷ್ಟಿಸಿರೋ ಉದ್ದೇಶ ಏನು, ಯಾತಕ್ಕಾಗಿ ಸಂಪೂರ್ಣ ಸೃಷ್ಟಿಯನ್ನ ನಮ್ಮನ್ನ ಸೃಷ್ಟಿ ಮಾಡಿದಾನೆ ಅಂತ ನಮ್ಗೆ ಗೊತ್ತಿಲ್ವೋ, ಅವನು ಕಳಿಸಿರುವ ನೈತಿಕ ಪಾಠಗಳನ್ನ ನಾವು ಸ್ವೀಕರಿಸೋಕೆ ನಾವು ತಯಾರಿಲ್ವೋ, ಅಲ್ಲಿ ಧರ್ಮ ಇಲ್ಲ. ಅಲ್ಲಿ ಉಡುಪು ಇದೆ, ವೇಷ ಇದೆ, ಬಾಹಿಕವಾಗಿ ತೋರ್ಪಡುವಂತ ಆಚರಣೆಗಳಿವೆ, ಬಟ್ಟೆ ಬರೆ ಎಲ್ಲ ನೋಡಿದ್ರೆ ನಾವು ಧಾರ್ಮಿಕ ಎಕ್ಸ್ ಧರ್ಮ, ವಾಯ್ ಧರ್ಮ, ಸಮುದಾಯ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ನಿಜವಾಗಿ ಅವ್ರು ಧಾರ್ಮಿಕ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಇವು ಇರ್ಲಿ ಬಿಡ್ಲಿ, ಧಾರ್ಮಿಕನಾಗ್ಲಿಕ್ಕೆ ಯಾವ ಅಗತ್ಯ ಇಲ್ಲ. ಇದ್ರೆ ಸಂಪ್ರದಾಯ ಕೆಲವೊಬ್ರು ಇದೇ ರೀತಿ ಬಟ್ಟೆ ಹಾಕೊಳ್ಬೇಕು ಪ್ರತಿಯೊಂದು ಸಮುದಾಯದ ಧರ್ಮದವ್ರು ಅಂತ ಹೇಳ್ತಾರೆ. ಹಾಗೇನಿಲ್ಲ, ಇದಕ್ಕೆ ಧರ್ಮದ ಜೊತೆ ಏನಿಲ್ಲ. ನೀವು ನಿಮ್ಮ ಮಾನ ಮುಚ್ಕೋಬೇಕು ಅಂತ ಧರ್ಮ ಹೇಳ್ತಾ ಇದೆ. ಹೇಗೆ ಮುಚ್ಕೋಬೇಕು ಅಂತ ಜಾಸ್ತಿ ಅದರಲ್ಲಿ ಡೀಟೇಲ್ಸ್ ಅಲ್ಲಿ ಹೋಗಲ್ಲ. ನೀವೇನ್ ನಿಮ್ ಸಂಸ್ಕೃತಿಯಲ್ಲಿ ಏನ್ ಹಾಕ್ತಾರೆ, ನಿಮ್ಮ ಹತ್ರ ಜೀನ್ಸ್ ಪ್ಯಾಂಟ್ ಹಾಕೋತಾರೆ, ನೀವು ಜೀನ್ಸ್ ಪ್ಯಾಂಟ್ ಹಾಕೊಳ್ಳಿ. ನಿಮ್ಮ ಹತ್ರ ಪೈಜಾಮ ಹಾಕೋತಾರೆ, ಪೈಜಾಮ ಹಾಕೊಳ್ಳಿ. ನಿಮ್ಮ ಹತ್ರ ಕುರ್ತಾ ಹಾಕೋತಾರೆ, ಕುರ್ತಾ ಹಾಕೋದು. ನೀವು ನಮ್ಮ ಈ ಕಡೆ ಕೆಳಗೆ ಬಂದ್ರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಬಂದ್ರೆ ಲುಂಗಿ ಹಾಕೊಳ್ತಾರೆ. ಅವ್ರು ಇರೋ ಒಂದು ಸ್ಥಳದಲ್ಲಿರುವ ಅಲ್ಲಿನ ಹವಾಮಾನ, ಅಲ್ಲಿನ ಒಂದು ನೈಸರ್ಗಿಕ ಇದೇನಿದೆ, ಅಲ್ಲಿನ ವೆದರ್ ಹೇಗಿದೆ, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅಲ್ಲಿ ಏನ್ ಸಿಗುತ್ತೋ ಅದನ್ನ ಅವ್ರ ಬಟ್ಟೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಬಟ್ಟೆ ಹಾಕೊಂಡ್ರೆ ನೀನು ಇದು ಒಂದು ಧರ್ಮದ ಒಂದು ಸಂಪ್ರದಾಯ ಅಂತ ತಿಳ್ಕೊಂಡ್ರೆ ತಪ್ಪದೊಂದು ಸಂಪ್ರದಾಯ. ನಿಮ್ಮ ಪ್ರಕಾರ ನೀವು ಮಾಡ್ತಾ ಇರೋದು ಸರಿ ತಪ್ಪು ಅನ್ನೋದೂ ಇಲ್ಲ, ಅಲ್ಲಿ ಒಳ್ಳೇದು ಅಲ್ಲ ಕೆಟ್ಟದ್ದು ಇಲ್ಲ. ಆದ್ರೆ ಇದನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟು ನಾವು ಧಾರ್ಮಿಕರಂತ ಕ್ಲೇಮ್ ಮಾಡ್ತೇವೆ. ಅದೇ ರೀತಿ ಈಗ ನಾನು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ನಾನು ಕ್ಲೇಮ್ ಮಾಡ್ಬೋದು, ಫಸ್ಟ್ ಮ್ಯಾಚ್ ಬಾಲ್ ಹೋಗಿ ಔಟ್ ಮಾಡ್ಬರ್ತೀನಿ. ಅದೇ ರೀತಿ ನಾನು ಒಳ್ಳೆ ಬ್ಯಾಟರ್ ಆಗಲ್ಲ. ಅದೇ ರೀತಿ ನಾವು ಇದನ್ನ ಕ್ಲೇಮ್ಗಳನ್ನ ಮಾಡ್ತಾ ಇದೀವಲ್ವಾ, ನಾನು ಇದಿದ್ದೇನೆ ಅಂತ ನಾನು ಕೇಳ್ತಾನೆ ಭಗವಂತ. ಅದ್ರ ಬಗ್ಗೆ ನಮ್ಗೆ ಅದು ಅರಿವು ನಮ್ಗೆ ಇರ್ಬೇಕು. ನಾನು ಭಗವಂತ ನಮ್ಗೆ ಕೇಳಿದಾಗ ಅವ್ನಿಗೆ ಮುಖ ತೋರಿಸೋರು ಆಗಿದ್ದೀವೇನೋ, ನಾವು ಇದ್ರ ಬಗ್ಗೆ ನಾವು ಇಟ್ಟಿಸ್ಬೇಕು. ನಾವು ಧಾರ್ಮಿಕರಾಗಿದ್ದೀವಿ, ನೈತಿಕರಾಗಿದ್ದೀರಿ ಅಂತ ನಾವೇನು ಜಂಬ ಕೊಚ್ಕೋತಾ ಇದ್ವಲ್ವಾ, ಅಥವಾ ಕ್ಲೇಮ್ಸ್ ಮಾಡ್ತಾರಲ್ಲ ಯಾರೆಲ್ಲ ಜನ, ನಾವು ಮುಂದೆ ಹೋಗಿ ನಿಂತ್ರೆ ಅವ್ನಿಗೆ ಮುಖ ನಮಗೆ ತೋರಿಸೋದಿದ್ರೆ ಅಲ್ವಾ, ಅವಾಗ ಅವ್ನು ಕೇಳ್ತಾನೆ, ಏನಪ್ಪಾ ಅನ್ನೋಷ್ಟು ಧಾರ್ಮಿಕನಾಗಿದೆ ಅಂತ ಹೇಳಿದೆ, ಎಷ್ಟು ಕಡೆ ಲಂಚ ಕೊಟ್ಟಿದ್ಯಾ, ಲಂಚ ತಗೊಂಡಿದ್ಯಾ, ಸುಳ್ಳಾಡಿದ್ಯಾ, ಮತ್ತೆ ಪರಸ್ತ್ರೀಯನ್ನು ನೋಡಿದ್ಯಾ, ಪರಧನ ಬಗ್ಗೆ ನೀನು ಕಂಡಿಟ್ಟಿದ್ಯಾ, ಬೇರೆ ನೋಡಿ ಈರ್ಷ್ಯ ಪಟ್ಟಿದ್ಯಾ, ಹೊಟ್ಟೆ ಕಿಚ್ಚನ ಪಟ್ಟಿದ್ಯಾ, ಯಾವ ರೀತಿ ಧರ್ಮ ಅಪ್ಪ ಇದು ಅಂತ ಕೇಳ್ತಾನೆ. ನೋಡಕ್ಕೆ ಇವನು ಸಂಪ್ರದಾಯ ಪ್ರಕಾರ ಏನಿರ್ಬೇಕೆಲ್ಲ ಇತ್ತು, ಆದ್ರೆ ಧರ್ಮ ಅನ್ನೋದು ಇರ್ಲಿಲ್ಲ. ಸೊ ಅದಕ್ಕಾಗಿ ಜನ ಕೇಳ್ತಾರೆ, ನೋಡಿ ಎಂತ ಧರ್ಮದ ಬಗ್ಗೆ ಮಾತಾಡ್ತಾರೆ, ನೀವೆಂತ ಧರ್ಮ, ನೀವು ನೋಟಿ ಸುಳ್ಳಾಡ್ತೀರಂತ. ಯಾಕಂದ್ರೆ ಅದು ಅವ್ರು ಏನ್ ಫಾಲೋ ಮಾಡ್ತಾರೆ ಸಂಪ್ರದಾಯ. ನೀವು ಕೂಡ ಅವ್ರ ಸಂಪ್ರದಾಯಗಳನ್ನ ನೋಡೋರು ಧಾರ್ಮಿಕರನ್ನು ತಿಳ್ಕೊಂಡಿದ್ದಾರೆ, ನಿಮ್ ತಪ್ಪು ಕೂಡ. ಅವ್ರು ಕೂಡ ತಾವು ಮಾಡೋ ಸಂಪ್ರದಾಯಗಳನ್ನ ಧರ್ಮ ತಿಳ್ಕೊಂಡಿದ್ದಾರೆ, ಅವ್ರ ತಪ್ಪು ಕೂಡ. ಸೊ ಇಬ್ರು ನಷ್ಟದಲ್ಲೇ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಜಾಸ್ತಿ ಸಂಪ್ರದಾಯಕ್ಕೆ ಒತ್ತು ಕೊಟ್ಟು ತನ್ನ ನಡತೆಯನ್ನ ಮರಿತಾ ಇದ್ದಾನೆ ವ್ಯಕ್ತಿ. 100% ಮನುಷ್ಯ ನೋಡಿ ಯಾವಾಗ್ಲೂ ಮಿಸ್ಸಿಂಗ್ ದ ಫಾರೆಸ್ಟ್ ಫಾರ್ ದ ವುಡ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಓಕೆ, ಒಂದ್ಸತಿ ಏನಾಗುತ್ತೆ, ದೂರ್ಬಿನಲ್ಲಿ ಒಂದು ಕಾಡು ನೋಡ್ತಾ ಇದ್ರು, ದೊಡ್ಡ ಬೆಟ್ಟ ನೋಡಿದ್ರ, ಎಲ್ಲ ಕಡೆ ಕಾಡಿದೆ, ಬೆಟ್ಟ ಇದೆ, ಗಿಡಗಳಿವೆ. ಅವಾಗ ಏನ್ ಮಾಡ್ತೀರಾ ನೀವು, ಒಂದು ದೂರ್ಬಿನನ್ನು ತಗೊಂಡ್ಬಿಟ್ಟು ಒಂದು ಗಿಡದಲ್ಲಿ ನೋಡ್ತೀರಾ, ಏನೋ ಒಂದು ಪಕ್ಷಿ ಕಾಣಿಸುತ್ತೆ, ಅದನ್ನ ನೋಡ್ತೀರಾ, ಝೂಮ್ ಇನ್ ಮಾಡ್ತೀರಾ, ಓ ಪಕ್ಷಿ ಎಷ್ಟು ಚೆನ್ನಾಗಿದೆ, ಆ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಅಂತೀರಾ. ಅದನ್ನೇ ನೋಡ್ತಾ ಮರ್ತ್ ಬಿಡ್ತೀರಾ. ಅದನ್ನ ನೋಡ್ತಾ ಆ ಕಾಡು ಎಷ್ಟು ವಿಶಾಲವಾಗಿದೆ ಅಂತ ಮರ್ತ್ ಬಿಡ್ತೀರಾ ನೀವು. ಹೇಳಿದಲ್ಲ, ಅದಕ್ಕೆ ಮಿಸ್ಸಿಂಗ್ ದ ವುಡ್ಸ್ ಫಾರ್ ದ ಟ್ರೀಸ್ ಅಂತ ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯ ಇದೆ, ಒಂದು ಫ್ರೇಸ್ ಇದೆ. ನಿಮ್ಗೆ ಅಷ್ಟರಲ್ಲಿ ಅದೊಂದು ಗಿಡ ಕಾಣಿಸುತ್ತೋ, ಅದ್ರಲ್ಲಿ ಕೂತಿರೋ ಒಂದು ಯಾವ್ದೊಂದು ಪಕ್ಷಿ ಕಾಣಿಸುತ್ತೋ, ನೋಡ್ಬೇಕು. ಅದನ್ನೇ ನೋಡ್ತಾ ಇರೋ ಸಂಪೂರ್ಣ ಒಂದು ಕಾಡನ್ನೇ ನೀವು ಮರ್ತ್ ಬಿಟ್ರಿ. ಇಲ್ಲಿ ಬೇರೆ ಬೇರೆ ತರದ ಪಕ್ಷಿಗಳಿದ್ದಾವೆ, ಬೇರೆ ಬೇರೆ ತರದ ಗಿಡದ ಮೇಲೆ, ಅದನ್ನು ನೋಡ್ಬೇಕಾಗಿತ್ತು. ಅದನ್ನ ಹಿಡ್ಕೊಂಡು ಕೊಟ್ಬಿಟ್ಟು ಮನುಷ್ಯನ ಏನ್ ಮಾಡ್ತಾನೆ, ಧರ್ಮದ ವಿಷಯದಲ್ಲಿ ಏನೋ ಅವನಿಗೆ ಸಿಕ್ಕಿರುತ್ತಲ್ವಾ, ಎಲ್ಲಿ ಜ್ಞಾನದ ಅವಶ್ಯಕತೆ ಇರಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ಟು ಏನೋ ಮಾಡೋದಿರುತ್ತೆ. ಎದರಲ್ಲಿ ಮತ್ತೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್, ಜಾಸ್ತಿ ಜನ ಇದ್ರ ಬಗ್ಗೆ ಮಾತಾಡೋದಿಲ್ಲ, ಎದರಲ್ಲಿ ಒಂದು ಅಹಂಕಾರ ಅದ್ರ ಜೊತೆಗೆ ಕನೆಕ್ಟೆಡ್ ಇರುತ್ತೆ. ಅದರಲ್ಲಿ ಒಂದು ತುಂಬಾ ಇದು ತಗೊಂಡ್ಬಿಟ್ಟು ಮಾಡ್ತಾನೆ ಧರ್ಮ ಅಂತ ಧರ್ಮದ ಹೆಸರಲ್ಲಿ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾರೆ. ಅಹಂಕಾರ ಆಡ್ ಆದ್ರೆ ಇನ್ನಾದ್ರೂ ಜಾಸ್ತಿ ಆಗುತ್ತೆ. ನೋಡಿ, ಎಲ್ಲಾ ನಾವು ಸಂಪ್ರದಾಯಗಳ ರೂಢಿಗಳನ್ನ ಯಾಕೆ ಫಾಲೋ ಮಾಡ್ತೀವಿ ಹೇಳಿ, ಒಳ್ಳೇದನ್ನ ಮಾಡ್ಬೇಕು. ಉದಾಹರಣೆಗೆ ನಾನು ಹೇಳ್ತೀನಿ, ನಮ್ಮ ತಂದೆಯವ್ರು ಯಾರ ಮನೆಗೆ ಹೋದ್ರು ಕೂಡ
ಬರಿಗೈಲಿ ಹೋಗ್ತಾ ಇರ್ಲಿಲ್ಲ. ಅದೊಂದು ನಮ್ದೊಂದು ಟ್ರೆಡಿಷನ್ ಫ್ಯಾಮಿಲಿ ಇದು. ಯಾರ ಮನೆಗೆ ಹೋದ್ರೆ ಏನಾದ್ರು ತಗೊಂಡು ಹೋಗ್ಬೇಕು. ಅದಕ್ಕಾಗಿ ನನ್ನ ವೈಫ್ ಈಗ ಕೂಡ ನನಗೆ ಯಾರ ಮನೆಗಾದ್ರೂ ಹೋದ್ರೆ ಖಾಲಿ ಕೈಲಿ ಹೋದ್ರೆ ಬೈತಾರೆ. ಇದೊಂದು ಒಳ್ಳೆ ಟ್ರೆಡಿಷನ್, ಇದೊಂದು ಒಳ್ಳೆ ಸಂಪ್ರದಾಯ. ಮತ್ತೆ ನಾವು ಇದಕ್ಕೆ ಧರ್ಮದ ಒಂದು ಭಾಗ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಯಾರ ಮನೆಗೆ ಹೋದ್ರೆ ಒಂದು ಒಳ್ಳೆದೇನೋ ತಗೊಂಡು ಹೋಗ್ತಿದ್ರೆ ಅವ್ರು ನಿಮ್ಮ ಮನೆ ಬಂದ್ರೆ ತಗೊಂಡು ಬರ್ತಾರೆ, ಪ್ರೀತಿ ಜಾಸ್ತಿ ಆಗುತ್ತೆ. ಗಿಫ್ಟ್ ಎಕ್ಸ್ಚೇಂಜ್ ಮಾಡಿದ್ರೆ ಪ್ರೀತಿ ಜಾಸ್ತಿ ಆಗುತ್ತೆ, ಉಡುಗೊರೆ ಕೊಡೋದ್ರಿಂದ ಪ್ರೀತಿ ಜಾಸ್ತಿ ಆಗುತ್ತೆ. ಒಳ್ಳೆ ಸಂಪ್ರದಾಯಗಳಿವೆ, ಅದನ್ನ ಮಾಡ್ಬೇಕು. ಇಲ್ಲಿ ಅಹಂ ಕೂಡ ಇಲ್ಲ, ಅವರಲ್ವಾ? ಆದ್ರೆ ಅಹಂ ಇರುವ ಬಹಳಷ್ಟು ಸಂಪ್ರದಾಯಗಳಿವೆ. ಯಾಕಂದ್ರೆ ಕೆಲವರಿಗೆ ಒಂದು ವಿಶಿಷ್ಟ ತರದ ಬಟ್ಟೆ ಹಾಕೊಂಡ್ರೆ ಗುರುತ್ಪಡಿಸ್ತಾರೆ ಅವರು, ಈ ಸಮಾಜದವರು, ಈ ಸಮುದಾಯದವರು, ಈ ಕಮ್ಯುನಿಟಿಯವರು, ಈ ಒಂದು ಫ್ಯಾಮಿಲಿಯಿಂದ ಬಂದಿದ್ದಾರೆ, ಇವನು ಗೌಡ ಅಂತ ಅದಕ್ಕೆ ಒಂದು ಟೈಪ್ ಗೊತ್ತಲ್ಲ, ಯಾರ್ತಿ ಹಾಕೋತಾರೆ. ನಮ್ಮ ಕಡೆ ಎಲ್ಲ ಇವ್ರು ಪಾಟೀಲ್ರ ಮಗ ಅಂದ್ರೆ ಪಾಟೀಲ್ರು ಅಂದ್ರೆ ಟೈಪ್ ಇರ್ತಾರೆ ಅವರು. ಹೌದಾ, ಇವ್ರು ಮೊಲ್ಲ ಸಾಬ್ ಬೇಟ, ಇವ್ರು ನಮ್ಮ ಪ್ಯಾಸ್ಟರ್ ಬೇಟ. ಅದಕ್ಕೆ ಪ್ಯಾಸ್ಟರ್ ನೋಡಿ ಡ್ರೆಸ್ ಇರುತ್ತೆ, ಅದೇನೋ ಬೇರೆ ಟೈಪ್ ಡ್ರೆಸ್ ಹಾಕ್ತಾರೆ. ಹಾಕ್ಬೇಕು ಹಾಕ್ಬಾರ್ದು ಹೇಳ್ತಾ ಇಲ್ಲ ನಾನು. ಎದಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಾವು ಇದು ನಿಷ್ಕಳಂಕವಾದ ಮನಸ್ಸಿಂದ ಮಾಡ್ತಾ ಇಲ್ಲ. ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆ ಮಾಡ್ತಿದ್ವಿ? ನಮ್ಗೆ ಒಂದು ಐಡೆಂಟಿಟಿ ಬೇಕು. ನಾನು ಇದು ಇದ್ದೇನೆ, ನನ್ನ ಅಹಂಕಾರ ಅಲ್ಲಿ ಜೋಡಣೆ ಆಗಿದೆ, ಅಹಂಕಾರ ಅಲ್ಲಿ ಶಾಮೀಲಾಗಿದೆ. ಅದಕ್ಕಾಗಿ ನಾನು ಅಷ್ಟು ಪ್ಯಾಷನ್ ಇಂದ ಮಾಡ್ತಾ ಇದೀನಿ. ಇದೆಲ್ಲ ಅಹಂಕಾರ ತೆಗೀರಿ ಒಂದು ಕೆಲಸ ಮಾಡಲ್ಲ. ಈಗ ನಾನು ಧರ್ಮ ಗ್ರಂಥ ಕುತ್ಕೊಂಡ್ಬಿಟ್ಟು ಅರ್ಧ ಗಂಟೆ ಓದಿದೆ, ಯಾರು ಗೊತ್ತಾಗ್ತಾ ಇಲ್ಲ ನಾನು ಓದ್ತೀನಿ ಅಂತ. ಮನೇಲಿ ಕುತ್ಕೊಂಡ್ಬಿಟ್ಟು ಓದ್ಬೇಕು, ತಿಳ್ಕೊಳ್ಬೇಕು. ಅಹಂ ಇಲ್ಲ, ಅಲ್ಲಿಲ್ಲ, ಅಹಂ ಕರ್ಗ ಹೋಗ್ತಾ ಇದೆ, ಅಹಂ ಕುಂಠಿತವಾಗ್ತಾ ಇದೆ. ಯಾಕಂದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನೀನ್ ಏನು ಇಲ್ಲ, ನೀನ್ ಏನಿದೆ, ನೀನ್ ನಾನಿದ್ರೆ ನೀನ್ ಅಸ್ತಿತ್ವ ಇದೆ ಅಂತ ಹೇಳ್ತಾ ಇದ್ದಾನೆ. ಅಹಂಕಾರ ಅಲ್ಲಿ ನುಚ್ಚು ನೂರಾಗ್ತಾ ಇದೆ. ಅವೆಲ್ಲ ಅದಕ್ಕೆ ಓದಕ್ಕಾಗಲ್ಲ ನಮ್ಗೆ, ತಿಳಿತಾ ಅಲ್ವಾ? ನೀನ್ ಏನಿದ್ಯಾ, ಎಲ್ಲಿಂದ ಬಂದ್ಯಾ? ಈಗ ನೀವು ಇದು ಗೀತೆನ ತೆಗೆದ್ಬಿಟ್ರೆ ಅಂತ ತಿಳ್ಕೊಳ್ತೀವಿ, ಋಗ್ವೇದನ ಹೋದ್ರಂತ ತಿಳ್ಕೊಳ್ಳಿ. ನೀನ್ ಶೂನ್ಯದಿಂದ ಬಂದಿದ್ಯಾ ಅಂತ ಋಗ್ವೇದ ಹೇಳುತ್ತೆ. ಓಕೆನಾ? ಅಹಂ ಕುಂಠಿತವಾಗ್ತಾ ಇದೆ ಅಲ್ಲಿ. ನೀವು ಕುರಾನ್ ಓದ್ಬಿಟ್ರೆ ಅಂತ ತಿಳ್ಕೊಳ್ಳಿ, ನೀನು ಒಂದು ಡ್ರಾಪ್ ಆಫ್ ಫ್ಲೂಯಿಡ್ ಇಂದ ಬಂದಿದೆ ಅಂತ ಹೇಳ್ತಾನೆ. ಅಂದ್ರೆ ಒಂದು ಫ್ಲೂಯಿಡ್ ಇಂದ ಬಂದಿದ್ಯಾ, ಒಂದು ಮಿಕ್ಸ್ಚರ್ ಇಂದ ಬಂದಿದ್ಯಾ ನೀನು. ಹೇಳಕ್ ಅದ್ರ ಬಗ್ಗೆ ನೀವು ಮಾತು ಕೂಡ ಅಲ್ಲ, ಹಂತದಿಂದ ಬಂದ ಅಂತ ಹೇಳ್ತಾನೆ. ಅಲ್ಲಿ ಅಹಂ ಕುಂಠಿತವಾಗ್ತಾ ಇದೆ ಅಲ್ವಾ? ಅದಕ್ಕೆ ಅವೆಲ್ಲ ನಾವು ಮಾಡಲ್ಲ. ಏನ್ ಮಾಡ್ತೀವಿ? ಈ ರೀತಿ ಎಲ್ಲ ಪರಂಪರೆ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಕೆಲವೊಂದು ಪರಂಪರೆ, ಕೆಲವೊಂದು ರೂಢಿ ಎಲ್ಲಿ ನನ್ನ ಅಹಂಕಾರ ಶಾಮೀಲಾಗಿರುತ್ತೆ, ಅದನ್ನ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ. ಅದಕ್ಕಾಗಿ ಇವೆಲ್ಲ ಕ್ಲೇಮ್ಸ್, ಈ ಎಲ್ಲ ಕ್ಲೇಮ್ಸ್ ಹೋಗಿ ಭಗವಂತ ನಮ್ಗೆ ಕೇಳ್ತಾನೆ. ಗೊತ್ತಾಗುತ್ತೆ ಅವ್ನ ಮುಂದೆ ಎಲ್ರಿಗೆ ಯಾರೆಷ್ಟು ಧಾರ್ಮಿಕರಾದ್ರೆ ಅಂತ. ಅವ್ನು ಕಟ್ಟ ಕಡೆಯಲ್ಲಿ ನಾವು ಕೋರ್ಟ್ ನಲ್ಲಿ ನಿಂತಾಗ ಗೊತ್ತಾಗುತ್ತೆ. ಅಂದ್ರೆ ವ್ಯಕ್ತಿಯ ಕೆಟ್ಟ ನಡತೆಗೆ ಅವನ ಅಜ್ಞಾನನೇ ಕಾರಣ ಅಂತ. ಅಜ್ಞಾನ ಕಾರಣ, ಅವನ ಅಹಂ ಕೂಡ ಕಾರಣ. ಅಹಂ ಮತ್ತೆ ಅಜ್ಞಾನ ಎಲ್ಲಿ ಸರುತ್ತೆ? ಅದಕ್ಕೆ ಇಂಗ್ಲಿಷ್ ಅಂತಾರೆ ಇಗ್ನೋರೆನ್ಸ್ ಅಂಡ್ ಅರೋಗೆನ್ಸ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್ ಅಂತ. ಕೆಲವರು ಇಗ್ನೋರೆಂಟ್ ಇರ್ತಾರೆ, ಅಜ್ಞಾನ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ ಅವ್ನು. ಪಾಪ, ಅದು ಪರವಾಗಿಲ್ಲ. ಗೊತ್ತಿಲ್ಲದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಪರವಾಗಿಲ್ಲ. ಕೆಲವನಿಗೆ ಅರೋಗೆನ್ಸ್ ಇರುತ್ತೆ, ಗೊತ್ತಿಲ್ಲದೆ ಇದ್ರು ನನಗೆಲ್ಲ ಗೊತ್ತಿದ್ದಾರೆ ಅನ್ನೋನು. ಅವ್ನಿಗೆ ಸ್ವಲ್ಪ ಗೊತ್ತಿತ್ತು ಅಂತ ತಿಳ್ಕೊಳ್ಳಿ, ಪರವಾಗಿಲ್ಲ, ಹೌದಲ್ವಾ? ಯಾರಿಗೇನು ಗೊತ್ತೂ ಇಲ್ಲ ಮತ್ತೆ ನನಗೆಲ್ಲ ಗೊತ್ತು ಅಂತ ಒಂದು ಅವನಿಗೇನು ಡಿಲ್ಯೂಷನ್ ಇದೆ, ಭ್ರಮೆ ಇದನ್ನ, ಅದು ತುಂಬಾ ಡೆಡ್ಲಿ. ಮನುಷ್ಯನ ಜೊತೆ ಹಾಗೆ ನನ್ನ ಧರ್ಮದ ಬಗ್ಗೆ ಎಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದಾನೆ. ಆ ಧರ್ಮದ ಪುಸ್ತಕ ತೆಗೆದೋದಿಲ್ಲ, ಆ ಜ್ಞಾನ ಪಡೆದಿಲ್ಲ, ಕೂತ್ಕೊಂಡ್ಬಿಟ್ಟು 15 ನಿಮಿಷ ಧ್ಯಾನ ಮಾಡಿಲ್ಲ. ಆದ್ರೆ ಈ ರೀತಿ ವಿಜೃಂಭಣೆ ಇರೋ ಆಚರಣೆ ಕರೆಕ್ಟ್ ಆಗಿ ಮಾಡ್ತಾನೆ. ಗೊತ್ತು ಅನ್ನೋದೇ ಅಹಂ ಅಂತ.